ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾನು ನಿಮಗೆ ಯು ಪಿ ಎಸ್, ಎನ್ ಪಿ ಎಸ್ ಮತ್ತು ಒ ಪಿ ಎಸ್ ನಡುವೆ ಇರೋ ವ್ಯತ್ಯಾಸ ತಿಳಿಸ್ಕೊಡ್ತೀನಿ. ಗೌರ್ಮೆಂಟ್ ಎಂಪ್ಲಾಯೀಸ್ ಯು ಪಿ ಎಸ್, ಎನ್ ಪಿ ಎಸ್ ಯಾವುದನ್ನು ಚೂಸ್ ಮಾಡ್ಕೋಬೇಕು ಅಂತ ತುಂಬ ಕನ್ಫ್ಯೂಷನ್ನಲ್ಲಿದ್ದಾರೆ. ನೀವು ನೋಡ್ಬೋದು, ದೇಶದ ವಿವಿಧ ರಾಜ್ಯಗಳಲ್ಲಿ ಹೊಸ ಪಿಂಚಣಿ ಯೋಜನೆ ಏನಿದೆ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ಸ್ಕೀಮ್ನ ಜಾರಿಗೊಳಿಸಬೇಕು ಅಂತ ಕೆಲವೊಬ್ಬರು ಬೇಡಿಕೆ ಇಟ್ಟಿದ್ದಾರೆ. ಸೊ ಆಲ್ರೆಡಿ ಕೇಂದ್ರ ಸರ್ಕಾರ ಇದಕ್ಕೆ ಅನುಮೋದನೆ ಕೂಡ ನೀಡಿದೆ. ಇನ್ನು ನೋಡ್ಬೋದು ನೀವು, ಏನಿದೆ ಒಂದು ದೇಶದ ವಿವಿಧ ರಾಜ್ಯಗಳಲ್ಲಿ ಹೊಸ ಪಿಂಚಣಿ ಅಂದರೆ ಎನ್ ಪಿ ಎಸ್, ಓಕೆನಾ, ಅದನ್ನು ಪಿಂಚಣಿ ಯೋಜನೆ ಮರುಜಾರಿಗೊಳಿಸಬೇಕು ಎಂದು ಸರ್ಕಾರಿ ನೌಕರರು ಬೇಡಿಕೆ ಸಲ್ಲಿಸಿದ್ದಾರೆ. ಇಂತಹ ಹೊತ್ತಿನಲ್ಲಿ ಎನ್ ಡಿ ಎ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯು ಪಿ ಎಸ್ನ ಹೇಳಿದ್ರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನ ಜಾರಿಗೊಳಿಸಲು ಅನುಮೋದನೆ ನೀಡಿದೆ. ಈ ಒಂದು ಯೋಜನೆಯಿಂದ ಸುಮಾರು 23 ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಗೊತ್ತು ಪೆನ್ಷನ್ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಏಪ್ರಿಲ್ 1, 2025ರಿಂದ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯು ಪಿ ಎಸ್ ಜಾರಿಗೆ ಬರಲಿದೆ ಅಂತ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿದ್ದಾರೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಏನಿದೆ, ಅಡಿಯಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರು ಏಕೀಕೃತ ಪಿಂಚಣಿ ಯೋಜನೆ, ಓಕೆನಾ, ಸೊ ಯು ಪಿ ಎಸ್ ಅಥವಾ ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇದೆ. ಅಂದರೆ ಇಲ್ಲಿ ನಿಮಗೆ ಯು ಪಿ ಎಸ್ಸೇ ತೊಗೋಬೇಕಂತ ಅಂದರೆ ಏನಿದೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಅದನ್ನೇ ರಾಷ್ಟ್ರೀಯ ಪಿಂಚಣಿ ಯೋಜನೆ ಏನಿದೆ ಅದನ್ನೇ ತೊಗೋಬೇಕು ಅಂತ ಯಾರು ನಿಮಗೆ ಏಕೀಕೃತ ಪಿಂಚಣಿ ಏನಿದೆ ಯು ಪಿ ಎಸ್ ಏನಿದೆ ಅದನ್ನೇ ತೊಗೋಬೇಕು ಅಂತ ಇಲ್ಲಿ ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವುದನ್ನಾದರೂ ಚೂಸ್ ಮಾಡ್ಬೋದು ಅಂತ ಅವರು ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಎನ್ ಪಿ ಎಸ್ ರದ್ದುಗೊಳಿಸಿ ಒ ಪಿ ಎಸ್ ಏನಿದೆ ಒ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ನ ಮರು ಜಾರಿಗೊಳಿಸಬೇಕು ಅಂತ ಕೂಡ ಸರ್ಕಾರಕ್ಕೆ ತುಂಬ ಒತ್ತಾಯಿಸ್ತಾ ಇದ್ದಾರೆ, ಓಕೆನಾ. ಸೊ ಅಂದರೆ ಮತ್ತೆ ಅದು ಪರಿಶೀಲನೆ ಮಾಡಿ ಹೇಗೆ ಜಾರಿಗೊಳಿಸಲಾಗಿದೆ ಎಂದು ಪರಿಶೀಲನೆ ವರದಿ ನೀಡಲು ಸಮಿತಿ ಇದೆ ಹೇಳಿದೆ, ಓಕೆನಾ. ಸೊ ಸಮಿತಿನ ರೆಡಿ ಮಾಡಿಕೊಂಡು ಆ ಸಮಿತಿಯಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ನ ಮಾಡಿ ಅಂತ ಕೂಡ ಇಲ್ಲಿ ಒತ್ತಡ ಇದೆ. ಸೊ ಇನ್ನೊಂದು ನೋಡ್ಬೋದು, ಯು ಪಿ ಎಸ್ ಯೋಜನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಏನು ಹೇಳಿದರೆ, ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಯು ಪಿ ಎಸ್ ಪಿಂಚಣಿ ಯೋಜನೆ ಜಾರಿಗೆ ತೆಗೆದುಕೊಂಡಿರುವ ತೀರ್ಮಾನ ತೃಪ್ತಿಕರವಾಗಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಸರ್ಕಾರವು ಮತ್ತೊಮ್ಮೆ ಪರಿಶೀಲಿಸಿ 100% ಪಿಂಚಣಿ ನೀಡುವ ತೀರ್ಮಾನ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಕೆಲವೊಂದು ಸಲ ಅವರು ಯಾವ ಒಂದು ಬೇಸ್ ಮೇಲೆ ಇಟ್ಕೊಂಡು ಅಂದರೆ ಪೆನ್ಷನ್ನ ಕೊಡಬೇಕು ಅನ್ನೋದು ಕೂಡ ತೀರ್ಮಾನ ಆಗಿರುತ್ತೆ. ಯಾಕಂದರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಯೋಜನೆ ಯು ಪಿ ಎಸ್ ಏನಿದೆ ಇದರಿಂದ 6,000 ಕೋಟಿ ಅಥವಾ 6,200 ಕೋಟಿ ಅಡಿಷನಲ್ ಬರ್ಡನ್ ಆಗ್ತಾ ಇದೆ, ಓಕೆನಾ. ಎಸ್, ಒಪ್ಕೋತೀನಿ, ರಿಟೈರ್ಡ್ ಆದಮೇಲೆ ಪೆನ್ಷನ್ ಬೇಕು, ಇಂಪಾರ್ಟೆಂಟು, ಬಟ್ ನೀವು ತುಂಬ ಪ್ಲಾನ್ ಇಲ್ಲಿ 6,250 ಕೋಟಿ ಅಡಿಷನಲ್ ಬರ್ಡನ್ ಆಗ್ತಾ ಇದೆ. ಮತ್ತು ಮೊದಲೇನಾಗಿತ್ತು, ಎಂಪ್ಲಾಯೀಸಿಂದ 10% ತೊಗೊಂಡ್ರೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ಅಲ್ಲಿ ಏನಾಗುತ್ತೆ 14% ಕೊಡ್ತಾಯಿದ್ರು ಸರ್ಕಾರದಿಂದ. ಇವಾಗ ಅದನ್ನು 18.5 ಅಂದರೆ 4.25% ಹೆಚ್ಚಿಗೆ ಕೂಡ ಮಾಡಿದ್ದಾರೆ ಸರ್ಕಾರದಿಂದ ಏನು ಕೊಡ್ತಿದ್ದಾರೆ ಆ ಪೆನ್ಷನ್ ಅಮೌಂಟಲ್ಲಿ, ಓಕೆನಾ, ಆ ಒಂದು ಭಾಗದಲ್ಲಿ. ಸೊ ಇದನ್ನೆಲ್ಲ ಇಟ್ಕೊಂಡು ಇವರು ಆದ್ರೂ 100% ಪೆನ್ಷನಿಗೆ ಕೊಡಬೇಕು ಅಂತ ಹೇಳಿದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ನೀವು ಫರ್ದರ್ ನೋಡೋದಾದರೆ ಯು ಪಿ ಎಸ್, ಎನ್ ಪಿ ಎಸ್, ಒ ಪಿ ಎಸ್ 3 ಇದೆ, ಓಕೆನಾ. ಯೂನಿಫೈಡ್ ಪೆನ್ಷನ್ ಸ್ಕೀಮ್, ನ್ಯೂ ಪೆನ್ಷನ್ ಸ್ಕೀಮ್, ಒ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಏನಿದೆ ಎನ್ ಪಿ ಎಸ್, ಯು ಪಿ ಎಸ್ ಮತ್ತು ಒ ಪಿ ಎಸ್ ವ್ಯತ್ಯಾಸಗಳೇನು ಅಂತ ಬಿಡುಗಡೆ ಮಾಡಿದ್ದಾರೆ, ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಒಂದು ಹಳೆ ಪಿಂಚಣಿ ಯೋಜನೆ ಒ ಪಿ ಎಸ್ ಏನಿದೆ, ನೌಕರರ ವೇತನದಿಂದ ಯಾವುದೇ ಕಡಿತವಿಲ್ಲ. ಸೊ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಎಂಪ್ಲಾಯಿಯಿಂದ ಏನೂ ಕಟ್ ಮಾಡ್ಕೊತಾ ಇರಲಿಲ್ಲ. ಅದಾದಮೇಲೆ ಎನ್ ಪಿ ಎಸ್ ಅಲ್ಲಿ ಏನಿದೆ, ಒ ಪಿ ಎಸ್ ಅಲ್ಲಿ ಓಕೆ ಕಟ್ ಮಾಡ್ಕೊಳ್ಳಲ್ಲ. ಎನ್ ಪಿ ಎಸ್ ಅಲ್ಲಿ ಏನು ಮಾಡೋರು, ನೌಕರರ ಪಾಲು ಅಂದರೆ ಎಂಪ್ಲಾಯಿಯಿಂದ 10% ತೊಗೊಳ್ಳೋರು, ಸರ್ಕಾರ 14% ಕೊಡೋರು. ಒಟ್ಟಾರೆ ನಿಮಗೆ ಎಷ್ಟಾಗೋದು 24% ಆಗೋದು. ಏಕೀಕೃತ ಪಿಂಚಣಿ ಯೋಜನೆ ಹೊಸ ಯು ಪಿ ಎಸ್ ಸ್ಕೀಮಲ್ಲಿ ಏನಾಗ್ತಿದೆ, ಇಲ್ಲಿ ನೌಕರರ ಪಾಲು ಅಷ್ಟೇ ಇದೆ, ಎನ್ ಪಿ ಎಸ್ ಅಷ್ಟೇ ಇದೆ, ಸರ್ಕಾರದ ಪಾಲು 18ರಿಂದ 18.5ಕ್ಕೆ ಹೆಚ್ಚಿಸಲಾಗಿದೆ ಅಂತ ಹೇಳಲಾಗ್ತಿದೆ, ಓಕೆನಾ. ಸೊ ನಿಮಗೆ ಹಳೆ ಪಿಂಚಣಿ ಯಾಕೆ ಕೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂದರೆ, ಇದಕ್ಕೆ ಅಲ್ಲಿ ನೌಕರರ ವೇತನದಲ್ಲಿ ಏನೂ ಕಟ್ ಮಾಡ್ಕೊಳಲ್ಲ, ಇಲ್ಲಿ ಎರಡರಲ್ಲಿ ಏನು ಕಟ್ ಮಾಡ್ಕೊತಾರೆ 10% ಅದು ಕಟ್ ಮಾಡ್ಕೊಳಲ್ಲ ಅಂತ ಇರೋದು. ಅದಕ್ಕೋಸ್ಕರ ಒಂದು ಕರ್ನಾಟಕದಲ್ಲಿ ಒತ್ತಡ ತರ್ತಾ ಇದ್ದಾರೆ, ಓಕೆನಾ. ಇಲ್ಲಿ ನೀವು ಗಮನಿಸಿದ್ರಿ ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು, ಸರ್ಕಾರವೇ ಎಲ್ಲ ವೆಚ್ಚ ಪಾವತಿ ಮಾಡುತ್ತದೆ, ಕರೆಕ್ಟಾ. ಸರ್ಕಾರವೇ ಎಲ್ಲ ಏನು ಪಾವತಿ ಮಾಡಬೇಕು ಅದನ್ನೆಲ್ಲ ಕೊಡುತ್ತೆ ಪೆನ್ಷನ್ ರಿಲೇಟೆಡ್. ಇಲ್ಲೇನು ಮಾಡೋದು, ಎನ್ ಪಿ ಎಸ್ ಏನು ಮಾಡೋದು, ಅದನ್ನು ಶೇರ್ ಮಾರುಕಟ್ಟೆ ಮತ್ತು ಇತರೆ ಪಿಂಚಣಿ ನಿಧಿ ಹೂಡಿಕೆ, ನಾವೇನು ಪೆನ್ಷನ್ನ ಡಿಡಕ್ಟ್ ಮಾಡ್ತಿದ್ರು ಅದನ್ನು ಶೇರ್ ಮಾರ್ಕೆಟಲ್ಲಿ ಮತ್ತು ಇತರೆ ಹೂಡಿಕೆ ಮಾಡೋರು, ಓಕೆನಾ. ಅದರಿಂದ ಬಂದದಲ್ಲಿ ನಾರ್ಮಲಾಗಿ ಅವರು ಒಂದು ರಿಟರ್ನ್ಸ್ ತೊಗೊಂಡು ಪೆನ್ಷನ್ನ ಕೊಡೋರು. ಯು ಪಿ ಎಸ್ ಅಲ್ಲಿ ಏನಾಗ್ತಿದೆ, ಕಡೆಯ ವೇತನದ 50% ಪಿಂಚಣಿ ಖಾತರಿ ಮಾಡಿದ್ದಾರೆ ಇಲ್ಲಿ ನಿಮಗೆ, ಓಕೆನಾ. ಸೊ ಇದು ವ್ಯತ್ಯಾಸ. ಮೂರನೇ ಪಾಯಿಂಟ್ ಬನ್ನಿ, ಕಡೆಯ ವೇತನದ 50% ಪಿಂಚಣಿ ಇಲ್ಲೂ ಖಚಿತ ಇತ್ತು,
ಎಲ್ಲಿ ಎಷ್ಟು ಹೂಡಿಕೆ ಎಂಬುದರ ಮೇಲೆ ಪಿಂಚಣಿ ಹಣ, ಓಕೆನಾ. ಸೊ ಯಾರೇ ಎಲ್ಲೆಲ್ಲಿ ಎಷ್ಟು ಹೂಡಿಕೆ ಮಾಡೋದ್ರ ಮೇಲೆ ನಿಮಗೆ ಪೆನ್ಷನ್ ಡಿಸೈಡ್ ಮಾಡ್ತಾಯಿದ್ರು. ಇಲ್ಲಿ ಉದ್ಯೋಗಿ ನಿಧನವಾದರೆ ಅಂದರೆ ಅಕಾಲಿಕ ಮರಣ ಹೊಂದರೆ ಕುಟುಂಬಕ್ಕೆ 60% ಪಿಂಚಣಿ ಅಂತ ಹೇಳಿದ್ದಾರೆ UPS ಅಲ್ಲಿ. ಇನ್ನು 4ನೇದು, ಈ ಪಿಂಚಣಿ ಹಣಕ್ಕೆ ಯಾವುದೇ ತೆರಿಗೆ ಇಲ್ಲ, ಓಕೆನಾ. ಇಲ್ಲಿ ಯಾವುದಲ್ಲಿ OPS ಅಲ್ಲಿ. ಇಲ್ಲಿ ರಾಷ್ಟ್ರೀಯ ಪಿಂಚಣಿ NPS ಅಲ್ಲಿ ಏನಿತ್ತು, ಪಿಂಚಣಿ ಹೆಚ್ಚಾಗಬಹುದು ಅಥವಾ ಕಡಿಮೆಯೂ ಆಗಬಹುದು, ಓಕೆನಾ. ಇಲ್ಲಿ ಏಕೀಕೃತದಲ್ಲಿ ಏನಾಗುತ್ತೆ, UPS ಅಲ್ಲಿ 2024 ಏಪ್ರಿಲ್ 1ರಿಂದ ಜಾರಿ ಅಂತ ಹೇಳಿದ್ದಾರೆ, ಅವಾಗ ಅಪ್ಲೈ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಯೋಜನೆ ಸರ್ಕಾರಿ ನೌಕರರಿಗೆ ಮಾತ್ರ ಇತ್ತು, ಹಳೆಯ ಪಿಂಚಣಿ. ಇಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ನೌಕರರಿಗೂ ಕೊಟ್ಟರು, ಅಂದರೆ ಪ್ರೈವೇಟ್ ಜಾಬಲ್ಲಿ ಯಾರ್ಯಾರು ಇದ್ದರೆ ಅವರು NPS ಅನ್ನು ತೊಗೋಬೋದು, ಓಕೆನಾ. UPS ಅಲ್ಲಿ ಏನಿದೆ ಅಂದರೆ ಕೇಂದ್ರ ನೌಕರರಿಗೆ ಜಾರಿ, ರಾಜ್ಯದಲ್ಲೂ ಲಭ್ಯ ಅಂತ ಹೇಳಿದ್ದಾರೆ, ಓಕೆನಾ. ಈಗ ಪ್ರೆಸೆಂಟ್ ಅವ್ರು ತಂದಿರೋದು ಕೇಂದ್ರ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರಿಗೆ ತಂದಿದ್ದಾರೆ, ಮತ್ತು ರಾಜ್ಯ ಸರ್ಕಾರದಲ್ಲೂ ಲಭ್ಯವಿದೆ, ನೀವು ತೊಗೋಬೋದು ಅಂತ ಕೂಡ ಹೇಳಿದ್ದಾರೆ. ಇದು ಮೇಜರ್ ಇರೋ ವ್ಯತ್ಯಾಸಗಳು. ಹಳೆ ಪಿಂಚಣಿ ಅಂದರೆ OPS, ರಾಷ್ಟ್ರೀಯ ಪಿಂಚಣಿ ಅಂದರೆ NPS, ಏಕೀಕೃತ ಪಿಂಚಣಿ ಅಂದರೆ UPS, ಇಷ್ಟಕ್ಕೂ ಇರೋ ವ್ಯತ್ಯಾಸಗಳು. ಸೊ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗಿದೆ. ಸೊ ಕೆಲವೊಬ್ರು ಏನಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ಅವ್ರಿಗೊಂದು ಐಡಿಯಾ ಬಂದಿರುತ್ತೆ, ಓಕೆನಾ, ಈ ವಿಡಿಯೋಯಿಂದ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೂಡ ಕೊಡಿ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು UPS ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ಮುಂಚೆ. ಸೊ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತಾ ಹೋಗ್ತೇನೆ, ಓಕೆನಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ.